ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ವೆಕೇಶನ್ ನಡೀತಿದೆ, ಮಕ್ಕಳು ಏನಾನ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ. ಸೊ ಈಸಿಯಾಗಿ ಬೇಗ ಇನ್ಸ್ಟೆಂಟ್ ಆಗಿ ಮಾಡುವಂತ ಒಂದು ರೆಸಿಪಿ ಇವತ್ತು ನಮ್ಮ ವಿಡಿಯೋಲಿ ಮಾಡೋಣ. ಇದ್ರ ಹೆಸರು ಶಂಕರ್ ಪಾಳಿ ಅಂತಾರೆ, ತುಂಬಾ ಹೆಸರು ಇದೆ ಇದಕ್ಕೆ. ಸೊ ಬನ್ನಿ, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ, ಅದು ಕೂಡ ಜಸ್ಟ್ 20 ಮಿನಿಟ್ಸ್ ಒಳಗಡೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ರೆಸಿಪಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಸ್ನ್ಯಾಕ್ಸ್ ಎಷ್ಟು ಕ್ರಿಸ್ಪಿ ಬರುತ್ತೆ ಅಂತ ನೋಡಿ. ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ಶಂಕರ್ ಪೋಳಿ 2 ಸೈಜಲ್ಲಿ ತೋರಿಸ್ತಾ ಇದ್ದೀನಿ. ದಪ್ಪ ಮಾಡಿದ್ರೆ ಲೇಯರ್ಸ್ ಜಾಸ್ತಿ ಬರುತ್ತೆ, ದಪ್ಪ ಬೇಡ ಅಂದ್ರೆ ಈ ತರ ಸ್ವಲ್ಪ ಸಣ್ಣದಾಗೂ ಓದ್ಕೋಬಹುದು ನಾವು. ಫ್ರೆಂಡ್ಸ್, ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ, 300 ಗ್ರಾಮ್ ಅಷ್ಟು. ಸಕ್ಕರೆ ಪುಡಿ ತಗೊಂಡಿದ್ದೀನಿ, ಅಂದ್ರೆ ಸಕ್ಕರೆನ ಪುಡಿ ಮಾಡ್ಕೊಂಡು 150 ರಿಂದ 180 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ಹಾಲು, ಜೊತೆಗೆ ಎಣ್ಣೆ ತಗೊಂಡಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಮತ್ತೆ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು, ಡೆಸಿಕೇಟೆಡ್ ಕೋಕೋನಟ್ 1 ಟೇಬಲ್ ಸ್ಪೂನ್ ಅಷ್ಟು, ಮತ್ತೆ ಏಲಕ್ಕಿ ಪುಡಿ 2 ಟೀ ಸ್ಪೂನ್ ಅಷ್ಟು, ಹಾಗೆ ತುಪ್ಪ 4 ರಿಂದ 5 ಟೇಬಲ್ ಸ್ಪೂನ್. ಈಗ ಒಂದು ಬೌಲ್ಗೆ ನಾವು ತಗೊಂಡಿರುವಂತ ಮೈದಾ ಹಿಟ್ಟು, ಮತ್ತೆ ಸಕ್ಕರೆ ಪುಡಿ, ಚಿರೋಟಿ ರವೆ, ಹಾಗೆ ಡೆಸಿಕೇಟೆಡ್ ಕೋಕೋನಟ್ ಮತ್ತೆ ಏಲಕ್ಕಿ ಪುಡಿ ಇಷ್ಟು ಹಾಕಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಏನು ಲಂಪ್ಸ್ ಇಲ್ಲದೆ ನೀಟಾಗಿ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗ್ಬೇಕು ಎಲ್ಲಾ ಇಂಗ್ರೀಡಿಯೆಂಟ್ಸ್. ಇದಾದ್ಮೇಲೆ ನಾವು ತಗೊಂಡಿರುವಂತ ತುಪ್ಪ ಹಾಕೋಬೇಕು. ತುಪ್ಪನ ನೀವು ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕ್ಬೋದು. ಅವಾಗ ನೀವು ಸ್ಪೂನಲ್ಲಿ ಫಸ್ಟ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ಕಲಿಸ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಕಂಪ್ಲೀಟ್ ಆಗಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ. ನೋಡಿ, ಈ ತರ ಉಂಡೆ ಉಂಡೆ ತರ ನಾವು ಕಟ್ಟಂಗ್ ಹಾಕ್ಬೇಕು. ಅವಾಗ್ಲೇ ನೀಟಾಗಿ ತುಪ್ಪ ಮತ್ತೆ ಹಿಟ್ಟು ಬ್ಲೆಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ನಾವು ತಗೊಂಡಿರುವಂತ ಹಾಲು ಸ್ವಲ್ಪ ಸ್ವಲ್ಪ ಹಾಕೊಂಡು, ನೋಡಿ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಬೇಕು. ತುಂಬಾ ಸಾಫ್ಟ್ ಆಗಿ ಜೆಂಟಲ್ ಆಗಿ ನಾವು ಹಿಟ್ಟು ಕಲಿಸ್ಕೋಬೇಕಾಗತ್ತೆ. ಇದಾಗಿದೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಒಂದು 3 ರಿಂದ 5 ನಿಮಿಷ ನಾವು ಹಿಟ್ಟು ಕಲ್ಸ್ಕೊಳಕಷ್ಟೇ ಟೈಮ್ ಆಗುತ್ತೆ. ಇದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ರಿಂದ 15 ನಿಮಿಷ ನಾವು ಇದನ್ನ ಬಿಟ್ಬಿಡ್ಬೇಕು. ಯಾಕಂದ್ರೆ ಹಿಟ್ಟು ಇನ್ನೂ ಫ್ಲಫಿ ಆಗಿ ಸಾಫ್ಟ್ ಆಗಿ ರೆಡಿ ಆಗುತ್ತೆ. ಮತ್ತೆ ನಮ್ಮ ಶಂಕರ್ ಪೋಳಿ ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿ ಬರುತ್ತೆ. ಈಗ 15 ನಿಮಿಷ ಆಯ್ತು. ನಾನು ಹಿಟ್ಟು ಈ ತರ ನೋಡಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜೆಂಟಲ್ ಆಗಿ. ಈಗ ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಅಷ್ಟು ಹಿಟ್ಟನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ನಾನು ಇಲ್ಲೊಂದು 4 ರೋಲ್ಗಳನ್ನ ಮಾಡ್ಕೊತಾ ಇದ್ದೀನಿ. ಅವಾಗ ನಮ್ಗೆ ಹಿಟ್ಟು ಒತ್ತಕ್ಕೂ ಈಸಿ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಎಡ್ಜಸ್ ಮಾತ್ರ ಸ್ವಲ್ಪ ಈ ತರ ನೈಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯೂಶಲಿ ಜಾಮೂನ್ ಎಲ್ಲ ಮಾಡಿದಾಗ ಒಂದು ಕ್ರಾಕ್ ಇಲ್ದಂಗೆ ನೋಡ್ಕೋತೀವಿ, ಬಟ್ ಈ ರೆಸಿಪಿಗೆ ಅದೇನ್ ಬೇಡ. ನೋಡಿ, ಈಗ ನೀಟಾಗಿ ಎಡ್ಜಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಲ್ಯಾಬ್ ಮೇಲೆನೆ ಒತ್ಕೋತಾ ಇದ್ದೀನಿ ಹಿಟ್ಟನ್ನ. ಸ್ವಲ್ಪ ಮೈದಾ ಹಿಟ್ಟು ಹಾಕಿದೆ. ಈಗ ಒಂದು ರೋಲ್ ತಗೊಂಡು ನಮ್ಗೆ ಶಂಕರ್ ಪೋಳಿ ದಪ್ಪಗ್ ಬೇಕಾ ಅಥವಾ ಸಣ್ಣಗ್ ಬೇಕಾ ಅನ್ನೋದು ನಾವಿಲ್ಲಿ ಒತ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನೀಗ ಫಸ್ಟ್ ಮೀಡಿಯಂ ಸೈಜ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಒತ್ಕೋತೀನಿ. ನೀವು ಈ ತರ ಚಾಕು ಅಥವಾ ಚಾಪರ್ ಈ ತರ ಇದ್ರೆ ಎಡ್ಜಸ್ ನ ಈ ತರ ಕ್ಲಿಯರ್ ಮಾಡ್ಬಿಟ್ಟು, ಯಾಕಂದ್ರೆ ನಮ್ಗೆ ಶಂಕರ್ ಪೋಳಿ ಯೂಶಲಿ ಸ್ಕ್ವೇರ್ ಅಥವಾ ರೋಂಬಸ್ ಶೇಪ್ ಅಲ್ಲಿ ಸಿಗುತ್ತೆ. ಹಾಗಾಗಿ ನಾವ್ ಈ ತರ ಕಟ್ ಮಾಡ್ಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಾನಿಲ್ಲಿ ಸ್ಕ್ವೇರ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೊಬಹುದು. ಇದಾದ್ಮೇಲೆ ನಾವು ಈ ಪೀಸಸ್ ಗಳಿರತ್ತಲ್ಲ, ಇದನ್ನ ನೋಡಿ ಸಪ್ರೇಟ್ ಆಗಿ ಮಾಡ್ಕೋಬೇಕು. ಇಷ್ಟು ದಪ್ಪ ಮಾಡ್ಕೊಂಡಿದೀನಿ. ಇನ್ನೂ ದಪ್ಪ ಮಾಡಿದಾಗ ನಮ್ಗೆ ಲೇಯರ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ಅದನ್ನೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ನಾನು ಈ ರೆಸಿಪಿ 2 ಸೈಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂತ. ಸೊ ಫಸ್ಟ್ ಸೈಜ್ ಇದು ಮೀಡಿಯಂ, ಹಾಗಾಗಿ ನಾವು ಈ ತರ ಕಟ್ ಮಾಡ್ಕೊಂಡ್ಮೇಲೆ ಒಂದ್ ಪ್ಲೇಟ್ಗೆ ಸಪ್ರೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಹಿಟ್ಟು ಒತ್ತಕ್ ಶುರು ಮಾಡದ್ನಲ್ಲ, ಆ ಟೈಮಲ್ಲಿ ಎಣ್ಣೆನ ಕಾಯಕ್ ಇಟ್ಟಿದ್ದೆ. ಈ ರೆಸಿಪಿಲಿ ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಏನು ಅಂದ್ರೆ, ನಾವು ಫ್ಲೇಮ್ ಕಂಪ್ಲೀಟ್ ಆಗಿ ಲೋ ಇಟ್ಕೋಬೇಕು. ಎಣ್ಣೆ ಲೋ ಫ್ಲೇಮ್ ಅಲ್ಲೇ ಕಾದಿರ್ಬೇಕು. ಅಂಡ್ ಶಂಕರ್ ಪೋಳಿನೂ ಅಷ್ಟೇ ಲೋ ಫ್ಲೇಮ್ ಅಲ್ಲೇ ಡೀಪ್ ಫ್ರೈ ಆಗ್ಬೇಕು. ನೀವ್ ಏನಾನ ಸ್ವಲ್ಪ ಪೇಶನ್ಸ್ ಇಲ್ದೆ ಅಕಸ್ಮಾತ್ ಇಲ್ಲ ಎಮರ್ಜೆನ್ಸಿ ಟೈಮ್ ಆಯ್ತು ಹಾಗೆ ಅಂತ ಏನಾನ ನೀವು ಫ್ಲೇಮ್ ಜಾಸ್ತಿ ಮಾಡ್ಬಿಟ್ರೆ ಶಂಕರ್ ಪೋಳಿ ಒಳಗಡೆ ಅಂತೂ ಬೇಯಲ್ಲ, ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗಿ ರೋಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಈ ಪ್ರೊಸೀಜರ್ ಅಲ್ಲಿ. ನಿಮ್ಮ ಶಂಕರ್ ಪೋಳಿ ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿ ಬರೋದಕ್ಕೆ ಇದು ಬೇಕಾಗಿರುವಂತ ಮೇಜರ್ ಸ್ಟೆಪ್. ಹಾಗಾಗಿ ಇದನ್ನ ನೀವು ಸ್ಕಿಪ್ ಮಾಡಬೇಡಿ. ಸೊ ಇದು ಹಾರ್ಡ್ಲಿ ನಿಮ್ಗೆ ಒಂದು 3 ರಿಂದ 5 ನಿಮಿಷ ತಗೊಳುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು.
ಈಗ ಮೀಡಿಯಂ ಸೈಜ್ ಅಲ್ಲಿ ಮಾಡಿದ ಶಂಕರ್ ಪೋಳಿ ತಣ್ಣಗಾಗಕ್ ನಾನು ಸಪರೇಟ್ ಆ ಕಡೆ ಇಟ್ಬಿಟ್ಟಿದ್ದೀನಿ. ಮತ್ತೆ ನಾನು ಒತ್ಕೊಂಡು ಈ ತರ ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಶಂಕರ್ ಪೋಳಿನ. ನೋಡಿ, ದಪ್ಪ ಇದ್ದಷ್ಟು ನಮ್ಗೆ ಲೇಯರ್ಸ್ ಗಳು ಕಾಣಿಸುತ್ತೆ. ಇದೇನಿದು ಒಂಥರ ಬಾಯಿ ಬಿಟ್ಕೊಂಡಿದೆ ಈ ತರ ಅನ್ಸುತ್ತೆ, ಬಟ್ ಇಟ್ ಈಸ್ ರಿಯಲಿ ಡೆಲಿಷಿಯಸ್. ಹಾಗಾಗಿ ಈ ತರನೂ ಚೆನ್ನಾಗಿರುತ್ತೆ. ಇಲ್ಲ ಬೇಡ, ಈ ತರ ಏನು ಶಂಕರ್ ಪೋಳಿ ಡ್ಯಾಮೇಜ್ ಆಗೋದ್ ಬೇಡ, ಲೇಯರ್ಸ್ ಓಪನ್ ಆಗೋದ್ ಬೇಡ ಅಂದ್ರೆ ನೀವು ಮೀಡಿಯಂ ಸೈಜೇ ಒತ್ಕೋಬಹುದು. ಎರಡೂ ಅಷ್ಟೇ ತುಂಬಾ 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 ಚೆನ್ನಾಗಿರುತ್ತೆ. ಅಂಡ್ ನಮ್ಮನೇಲಂತೂ ಈ ರೆಸಿಪಿ ಏನಕ್ಕೆ ಮಾಡ್ತೀನಿ ಅಂದ್ರೆ, ಯೂಶಲಿ ನನ್ನ ಹಸ್ಬೆಂಡ್ ಆಗ್ಲಿ ನನ್ನ ಮಗಳಿಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗಲ್ಲ. ಅವರು ಏನನ್ನ ಸ್ನಾಕ್ಸ್ ತಂದ್ರೆ ಹಲ್ದಿರಾಮ್ಸ್ದು ಈ ಸ್ವೀಟ್ ತಂದೇ ತರ್ತಾರೆ. ಈ ರೆಸಿಪಿ ಒಂಥರ ಈಸಿ ಪೀಸಿ ರೆಸಿಪಿ, ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ, ಇದನ್ನ ಮಾಡೋದಕ್ಕೂ ಅಷ್ಟೇ ತುಂಬಾ ಟೈಮ್ ಕಡಿಮೆ ತಗೊಳುತ್ತೆ. ಅಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ. ಒಂದ್ಸತಿ ನಾವು ಫ್ರೈ ಮಾಡಾದ್ಮೇಲೆ ಅದನ್ನ ಒಂದು 2 hours ತಣ್ಣಗಾಗಕ್ ಬಿಟ್ಬಿಡ್ಬೇಕು. ಅವಾಗ್ಲೇ ಅದರದ್ದು ಕ್ರಿಸ್ಪಿನೆಸ್ ಎಲ್ಲ ಜಾಸ್ತಿ ಆಗತ್ತೆ. ಇದು ಆಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಯಾರ್ಯಾರು ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.